ನೆತ್ತಿಗಿತ್ತಿ ಹೊಡೆದವು. ಎರೆಹುಳ ಸಿಗತ್ತೆ ಇಲ್ಲ ಇಲ್ಲಿ ಗೊತ್ತಿಲ್ಲ. ಎಷ್ಟು ತಗೊಂಡ್ಬಂದ್ವು ನೋಡು. ಇಷ್ಟೊಂದು ಬಂದು ಗುರು, ಏನು ಗುರು ಇದು ಇಷ್ಟೊಂದು? ನೋಡಿ ತಪ್ಸ್ಕೊಂತಾ ಇದೆ ನೋಡಿ, ತಪ್ಸ್ಕೊಂತಾ ಇದೆ ನೋಡಿ. ಇದು ಏನ್ ಚೆನ್ನಾಗಿದೆ ನೋಡಿ ಅದು. ನೋಡಿ ಎಷ್ಟಿದೆ ನೋಡಿ ಇಲ್ಲಿ. ಅಲ್ಲಲ್ಲ ಕಣ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿ ನಮಗೆಲ್ಲ ಹಡಬೆ ನಾಯಿ. ಎಷ್ಟು ಬೇಕು ಸಾಕು ಬರ್ರೋ. ಇನ್ನು ಬೇಕು ಗುರು, 50 60 ಮೀನು ಹಿಡಿತೀವಿ ಇವಾಗ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಾಣ ಅಂತ ಹೇಳ್ತಾರೆ ಇದಕ್ಕೆ. ಇದು ತಂಗೂಸು ಆಡ್ಲಿಕ್ಕೆ ಕಟ್ಕೊಂಡಿದ್ದೀವಿ ಸದ್ಯ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬಾಟ್ಲಿ ಏನು ಬಾಟ್ಲಿನೂ ಬೇಕಾದು? ಬಾಟ್ಲಿ ಏನ್ ಬೇಡ, ಇದು ಸುಮ್ಮನೆ ಸೇಫ್ಟಿಗೆ, ನಮ್ಮ ಜೋಪಾನಕ್ಕೆ. ಗಾಣ ಗಂಟಾಗ್ಬಾರ್ದು ಅಂತ. ಇದು ಫೇಮಸ್ ಲಿಂಗಳ್ಳಿ ತಾಂಡದ ಫೇಮಸ್ ಕೆರೆ. ಅದ್ಭುತ. ಎಷ್ಟು ವರ್ಷ ಇತಿಹಾಸ ಇರೋದು ಇದಕ್ಕೆ? ಇದಕ್ಕೆ ಒಂದು 49 ವರ್ಷ ಇತಿಹಾಸ. ನೆಕ್ಸ್ಟ್ ವರ್ಷ 50 ವರ್ಷನಾ? ನೆಕ್ಸ್ಟ್ ವರ್ಷ ಬರ್ತಡೇ ಮಾಡ್ತೀವಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಓಕೆ ಓಕೆ. ಇದರಲ್ಲಿ ನಮ್ಮ ಹುಡುಗ ಒಬ್ಬ ಬಿದ್ದು ಮೊನ್ನೆ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದ. ನಾನೇ ಎತ್ಕೊಂಡ್ಬಂದೆ ಗುರು. ಏನು ಗುರು ಇವನು ಎಷ್ಟತಿ ಅಂತ ಎತ್ಕೊಂಡ್ಬರ್ಬೇಕು? 5-6 ಜನಕ್ಕೆ ಎತ್ಕೊಂಡ್ಬಂದಿದ್ದೀನಿ ಅವಾಗಲೇ. ಇವನೊಬ್ಬ ಬಿದ್ದಿದ್ದ ಅವತ್ತು ಸಣ್ಣ. ಈಗ ನೋಡಿ, ಎಲ್ಲ ನಮ್ಮ ಅಟ್ಟ ದರ್ಶನ್ ಇದಾನಲ್ಲ, ಅವನ ಹೆಸರು ಅಡ್ಡ ಹೆಸರು ಬಂದ್ಬಿಟ್ಟು ಅಟ್ಟ ಅಂತ ಹೇಳಿ. ಸಿಕ್ಕಾಪಟ್ಟೆ ಊರಲ್ಲಿ ಅವನಿದ್ರೇನೆ ನಮಗೆ ಮಜಾ. ಹಾಗೆ ಹಾವು ಕೂಡ ಬರ್ಬೋದು ಇದರಲ್ಲಿ. ಹಾವನ್ನು ಕೂಡ ನಾವು ಹೋದ್ಸಲ ಹಿಡಿಬೇಕಾದ್ರೆ ಹಾವು ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿದ್ವು. ರುದ್ರೇಶ್ ಅಂತ ಸಿಕ್ಕಾಪಟ್ಟೆ ಮೀನು ಹಿಡಿತಾನೆ. ಬಟ್ ಇವತ್ತೇನೋ ಕೆಲಸ ಐತೆ ಅಂತ ಹೋಗ್ತಿದ್ದಾನೆ. ಒಂದು 10 ನಿಮಿಷ ಬಿಟ್ಟು ಬರ್ತೇನೆ. ಈಗ ಅಟ್ಟ ಅವರು ಸಿಕ್ಕಾಪಟ್ಟೆ ಹುಮ್ಮಸ್ಸಲ್ಲಿದ್ದಾರೆ ಮೀನು ಹಿಡಿಲಿಕ್ಕೆ. ಗಾಣ ರೆಡಿ ಮಾಡ್ತಿದ್ದಾನೆ. ದಿನೇ ಗಾಣ ರೆಡಿ ಮಾಡಿದ್ರೆ ಫೇಮಸ್ಸು ನಮ್ಮ ಊರಲ್ಲೇ. ಅವನು ಸಿಕ್ಕಾಪಟ್ಟೆ ಮೀನುಗಳನ್ನ ಹಿಡಿದು ಇದ್ರಲ್ಲಿ ಮೀನು ಬಿಟ್ಟಿರೋದು ಕೂಡ ದಿನೇನೆ. ನೋಡ್ಕೊಳ್ರಿ, ದೊಡ್ಡ ಹೆಸರು ಮಾಡಿಬಿಟ್ಟಿದ್ದಾನೆ ನೋಡ್ರಿ. ಇದು ಗಾಣಕ್ಕೆ ಇದು ಬೆಂಡ್ ಆಗ್ತಿದ್ದಾನೆ. ಬೆಂಡು ಇದೇ ಥರ ಬೆಂಡ್ ಕಟ್ಟೋದಿಲ್ಲ, ಸಖತ್ತಾಗಿ ಕಟ್ತಾನೆ. ನೋಡ್ರಿ ಅಟ್ಟ ಬಂದಿದ್ದಾನೆ. ಅಟ್ಟ ಈಗ ಬಾಟ್ಲಿ ಇಲ್ಲ, ಅದೇನು ಮಾಡ್ತಾನೋ ಹಿಡಿತಾನೋ ಏನೋ ಗೊತ್ತಾಗ್ತಿಲ್ಲ. ಆಗ್ಲಿಂದ ಬಾಟ್ಲಿ ಅಂತ ಹಿಡಿತಾನೆ. ಅದರಲ್ಲೂ ಅವನಿಗೆ ಬಾಟ್ಲಿ ಅಂದರೆ ಭಾರಿ ಇಷ್ಟ. ಯಾವ ಬಾಟ್ಲಿ ಇಷ್ಟ ಅಂತ ಹೇಳಿ ಅವನೇ ಹೇಳ್ಬೇಕಪ್ಪ. ಅಟ್ಟ ಕೂತಿರೋ ಸ್ಟೈಲಲ್ಲೇ ನೀವು ನೋಡ್ಬೋದು ಯಾವ ರೀತಿ ಅವನು ಅವನೆಲ್ಲ ಹೋಗ್ತಿದ್ದಾನಲ್ಲ. ಎಲ್ಲಿ ಹೋಗ್ತಿದ್ದಾನೆ ಅವನು? ಕೋಲ್ ಕಿತ್ಕೊಂಬರಕ್ಕೆ ಹೋಗ್ತಿದ್ದಾನೆ. ಆಯ್ತು ನಮ್ಮದು. ಮುರಿದೇ ಬಿಟ್ಟ ಎಲ್ಲ. ಇಲ್ಲಿ ಬರ್ತಿದಾರಲ್ಲ ರುದ್ರೇಶ್ ಅವರು, ಹಿಂದೆ ಕೆಂಪು ಶರ್ಟ್ ಹಾಕ್ಕೊಂಡು, ಎಲ್ಲ ಅವರೇ ತಯಾರು ಮಾಡಿರೋದು. ಇದರಲ್ಲಿ ಹಿಡ್ದಿರೋ ಅಷ್ಟು ಮೀನು ಅದೆಷ್ಟು ಕ್ವಿಂಟಾಲ್ ಹಿಡ್ದಾರೋ ಅವರಿಗೆ ಗೊತ್ತಿಲ್ಲ, ಅಷ್ಟು ಮೀನು ಹಿಡ್ದಾರೆ. ಇವಾಗ ಮತ್ತೆ ಬೇಟೆ ಆಡ್ಲಿಕ್ಕೆ ಬಂದಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಈಗ ಎರೆಹುಳ ಹಿಂಗೆ ಆಗ್ತಾನಂತ ನೋಡೋಣ ಫ್ರೆಂಡ್ಸ್. ನೋಡ್ರಿ ಇಲ್ಲ ಅಟ್ಟ. ನನಗೆ ಆ ಎರೆಹುಳ ಹಾಕ್ತಿರೋದ್ಕಿಂತ ಅವನ ಕೈ ಮೇಲಿರೋ ಟ್ಯಾಟು ನೋಡ್ಬಿಟ್ಟೇ ಸ್ವಲ್ಪ ಭಯ ಆಗ್ತೈತೆ. ಒಟ್ನಲ್ಲಿ ಹಿಡಿತಾನೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಐತೆ. ಯಾಕಂದರೆ ಅವ್ನು ಸಿಕ್ಕಾಪಟ್ಟೆ ಪ್ರೊಫೆಷ್ನಲ್ ಮೀನು ಹಿಡಿತಾನೆ, ಅದಕ್ಕೋಸ್ಕರ. ಸೊ ನೋಡೋಣ, ಎಲ್ಲ ಆಗೋಯ್ತು. ಸೊ ಫೈನಲಿ ಯಾವ ರೀತಿ ಇದೆ ಅಂತ ತೋರಿಸೋಟ್ಟದು, ಯಾವ ರೀತಿ ಮಾಡಿದ್ಯಾ ಮತ್ತು ಹೇಗೆ ಮೀನುಗಳು ಬಂದಿದ್ದಕ್ಕೆ ಸಿಗಾಕೊಳ್ತವೆ ಎಲ್ಲ ತೋರಿಸ್ಬೇಕು ನೀನು ಇವಾಗ. ಇದು ಎಲ್ಲರಿಗೂ ಎಸಿತಾವನೆ ನೋಡ್ರಿ. ಹಿಂಗೆ ಇಲ್ಲಿಂದ ತೆಗ್ದು ವೇಟ್ ಮಾಡ್ರಿ ಎಸ್ತಾ ಬಿದ್ದೈತೆ.
ಈಗ ದಿನೇ ಫುಲ್ಲು ರೆಡಿ ಮಾಡ್ಬಿಟ್ಟಿದ್ದಾನೆ ನೋಡ್ರಿ. ಅದು ಯಾವ ಥರ ಮಾಡಿದಾನೆ ಅಂತ ಕೋಲಿಗೆ ಈ ಥರ ಕಟ್ಕೊಂಡು ಇದಕ್ಕೆ ಎರೆಹುಳನ ಆಲ್ರೆಡಿ ಹಾಕ್ಕೊಂಡಿದ್ದಾನೆ. ಯಾವ ರೀತಿ ಹಾಕ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಥರ ಎರೆಹುಳನ ಹಾಕ್ಕೋಬೇಕು ಮುಂದ್ಗಡೆ ಅದು ಕೊಂಡಿಗೆ. ನಂತರ ಈಗ ಬಿಸಾಕ್ತಾವೆ ನೋಡ್ರಿ. ಹಾಂ, ಈ ಥರ ಬಿಸಾಕ್ಬಿಟ್ಟು ಅದನ್ನು ಬಿಡಬೇಕು. ಇಲ್ಲೇನು ಕಾಣಿಸ್ತಿದೆಯಲ್ಲ ಈ ಬೆಂಡು ಅಲ್ಲಾಡಿದ್ರೆ ಮೀನು ಹಿಡ್ದೈತೆ ಅಂತಲ್ವಾ ಅಜ್ಜು? ಏನು ಒಳಗೆ ಹೋಗ್ತದ ಆ ಬೆಂಡು? ಮುಳುಗತ್ತೆ ಫುಲ್, ಎಳ್ಕೊಂಡು ಹೋಗುತ್ತೆ ಗಣ ಹಂಗೆ. ಓ ಹಂಗೆ ತಿನ್ನಕ್ಕಾದ್ರೆ ನೋಡ್ರಿ ಆಲ್ರೆಡಿ ಅಲ್ಲಾಡ್ತಿದೆ. ನೋಡಿ 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 ಮೀನು ಬಂದಿದೆ ಆಲ್ರೆಡಿ ಬಂತು. ನೋಡ್ಬೋದು, ಇಲ್ಲಿ ನೋಡ್ಬೋದು ಯಾವ ಥರ ಮೀನು ಹಿಡ್ದಿದ್ದಾನೆ ಅಂತ. ದಿನೇ ಹಾಕಿ ಒಂದೇ ಸೆಕೆಂಡ್ಗೆ ಗುರು ಮೀನು ಯಾವ ಮಟ್ಟಕ್ಕೆ ಮೀನು ಇರ್ಬೇಕಂತ ಯೋಚನೆ ಮಾಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಗೌರಿ ಮೀನು. ತೋರ್ಸು ಯಾವ ರೀತಿ ಇರ್ತದೆ. ಈ ತರ ಇರುತ್ತೆ ನೋಡಿ, ಈ ಕಲರ್ ಈ ತರ ತಿನ್ನತ್ತೆ ಇದು. ಇವಾಗ ಇದಕ್ಕೆ ನಾವು ಈ ತರ ಬಿಚ್ಬಿಟ್ಟು ಮತ್ತೆ ಹುಳ ಹಾಕ್ಬೇಕು. ಇದಕ್ಕೆ ಹುಳ ಮತ್ತೆ ಹಾಕ್ಬೇಕು ಇದನ್ನ. ದಿನೇ ಅವ್ರು ಫಸ್ಟ್ ಬೇಟೆ ಮಾಡಿದ್ದಾರೆ. ಅಕ್ಕ ಸಿಕ್ಕಾಪಟ್ಟೆ ಮಜವಾಗಿತ್ತು. ಒಂದೇ ಸೆಕೆಂಡ್ಗೆ ಪ್ರೊಫೆಷನಲ್ ತರ ಹಿಡಿದ್ರು. ಅಂದ್ರೆ ಈ ಮೀನ್ ಕೂಡ ಜೀವಂತ ಆಗಿರುತ್ತೆ ಆದ್ರೂ ಅಲ್ವಾ? ನೋಡ್ರಿ ಹೆಂಗೆ ಇದು ಬಿಟ್ರೆ ಈ ಸಾಕು ಇವಾಗ ಮತ್ತೆ ಅದ್ರಲ್ಲೇ ಹೋಗುತ್ತೆ ಇದು. ಆ ತರ ಆಗುತ್ತೆ ಇದು. ಓ ಸಿಕ್ಕಾಪಟ್ಟೆ ಸಿಕ್ಕತ್ ಬಿಟ್ರೆ ಸಾಕು, ಬಳ್ಳು ತಿನ್ನ ಮೂಮೆಂಟ್ ಅಲ್ಲಿ ಇದೆ ಇದು. ಬರೀ ಡೌಗಳು. ಓ ದಿನೇ ಯಾವಾಗಿಂದ ಹಿಡಿತಿದ್ಯಾ ಗುರು ಮೀನು? ಏನು ಒಂದೇ ನಿಮಿಷಕ್ಕೆ ಅವನಜ್ಜಿ ಹೇಳ ಅಷ್ಟರಲ್ಲಿ ಆಲ್ರೆಡಿ ಮೀನೇ ಬಿದ್ದೋಯ್ತು. ದಿನೇ ಅವರು 1 ನಿಮಿಷಕ್ಕೊಂದು ಮೀನು ಹಿಡಿದಿದ್ದಾರೆ. ಅರ್ಧ ಗಂಟೆಯಿಂದ ಕಾಯ್ತಾ ಇರೋಂತ ಈ ವ್ಯಕ್ತಿನ ನಾನು ಆಗ್ಲಿಂದ ನೋಡ್ತಿದ್ದೀನಿ. ಇವರ ಯೋಗ್ಯತೆ ಒಂದು ಮೀನು ಕೂಡ ಬಿದ್ದಿಲ್ಲ, ಅಲ್ಲಾಡ್ತಿಲ್ಲ. ಯಾಕಂತ ಗೊತ್ತಿಲ್ಲ. ಆಲ್ರೆಡಿ ದಿನೇ ಅವ್ರದ್ದು 2ನೇ ರೌಂಡಿಗೆ ಹೋಗಾಗಿದೆ. ಇವರು ಕಾಣಿಸಕ್ಕೆ ಹಿಂಗಿದಾರಷ್ಟೇ, ಮಾತ್ರ ತಲೆ ಮಾತ್ರ ಈ ತಲೆ ಯಾರಿಗೂ ಇಲ್ಲ. ನೋಡಿ ಮೀನ್ನ ಯಾವ ರೀತಿ ರೆಸ್ಕ್ಯೂ ಮಾಡಿದ್ರು ಅಂತ. ನೋಡಿ ಮೀನ ನೀರಲ್ಲಿ ಇಟ್ಟಿದ್ದಾರೆ, ಆ ಮೀನು ಬದುಕ್ತೈತೆ. ನೋಡಿದ್ರಾ ಈ ರೀತಿ ನಾವು ರೆಸ್ಕ್ಯೂ ಮಾಡುವಂಥದ್ದು. ಅದ್ಭುತವಾಗಿ ಒಂದು ಮೀನನ್ನ ಕ್ಯಾಚ್ ಹಿಡಿದಿದ್ದಾನೆ. ನೋಡ್ಬೋದು ಇಲ್ಲಿ ಮೀನು ಯಾವ ರೀತಿ ಇದೆ ಅಂತ. ತೋರ್ಸಟ ಫೈನಲಿ ಅಡ್ಡ ಒಂದು ಹಿಡ್ದ ಗುರು. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವ ಇದು ಬೇರೆ ಮೀನು. ಅಜ್ಜೋರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕೀಗ. ಇದು ಬೇರೆ ತರ ಮೀನು. ಇದು ಮುರುಗೋಡು. ಇದು ಫುಲ್ ನೈಸ್ ಆಗಿರುತ್ತೆ. ಇದು ಫುಲ್ ಶಾರ್ಪ್. ಅದಕ್ಕಿಂತ ಇದು ಬಾರಿ ಶಾರ್ಪ್. ಇದು ತೋರಿಸಿ ಅದೇ ಅದ್ರ ಬಗ್ಗೆ ಯಾವ ರೀತಿ ನೋಡಿ ಇದು ಹೆಂಗೆ ಇದೆ ಅಂತ ನೋಡಿ. ಅದ್ರಲ್ಲಿ ಬಿಡಿ ಹೋಗಿ ತೋರಿಸಿ ನೋಡಿ. ಮಾತ್ರ ಮೀನು ಯಾವ್ದೇ ಕಾರಣಕ್ಕೆ ತಪ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಕಿ ಸರ್ ಅದ್ರಲ್ಲಿ ನೋಡೋಣ ಯಾವ ರೀತಿ ಇರ್ತದೆ. ಇದು ಹೆಂಗೆ ಏನೇನ್ ಸರ್ ಹಾವಿದ್ದಂಗಿದೆ ಅಲ್ಲ ಸರ್ ಇದು. ಅಂದ್ರೆ ನಮ್ಮ ಇದರಲ್ಲಿ ಅತಿ ಏಷ್ಯಾದಲ್ಲಿ ಅತಿ ದೊಡ್ಡ 2ನೇ ಕೆರೆ ಇದೆ. ಸಾಗಾಣಿಕೆ ಆಗತ್ತೆ ಇದು. ಓಕೆ ಓಕೆ. ಅದೇ ಕೆರೆ ಹೆಸರು ಏನ್ ಸರ್ ಅದು? ಅದು ಶಾಂತಿ ಸಾಗರ ಸುಳಕೆರೆ ಅಂತ ಕರೀತಾರೆ. ಓಕೆ ಓಕೆ. ಅಲ್ಲಿ ಮೀನು ನೋಡಿ, 2 ಮೀನು ನೋಡಿ, 2 ಜಾತಿಯ ಮೀನನ್ನ ಹಿಡಿದಿದ್ದಾರೆ ನೋಡಿ ಫ್ರೆಂಡ್ಸ್. ಓಕೆ ಓಕೆ. ಮಾವ ಈಗ ಎಳ್ನೀರ್ ಬಿಡ್ಸಕ್ ಬಂದಿದ್ದಾರೆ. ನಮ್ಮ ಮಾವ ಇವಾಗ ಎಳ್ನೀರ್ ಬಿಡ್ಸಕ್ ಬಂದಿದ್ದಾರೆ. ನಮಗೆಲ್ಲ ಇವಾಗ ಎಳ್ನೀರ್ ಬಿಡ್ಸ್ಕೊಡ್ತಾರೆ. ಈಗ ಗಳ ಎಲ್ಲ ಹಿಡ್ಕೊಂಡ್ ಬಂದಿದ್ದಾರೆ ಫುಲ್ ರೆಡಿಯಾಗಿ. ಅದು ನೀರಲ್ಲಿ ಮೀನಿಗೆ ಯಾರಿಗೊಂದು ಮನುಷ್ಯ ನಮ್ಮ ಮಾವರು ಅಂತ 2 ಕಿವಿ ಮನುಷ್ಯನಿಗೆ ಇಷ್ಟು ದೊಡ್ಡ ಕಿವಿ ಇದ್ರು ಮನುಷ್ಯನಿಗೆ ಮುಳುಗಿದ್ರೆ ಕೇಳಿಸಲ್ಲ ಅಂತ ಮೀನಿಗೆ ಕೇಳಿಸಲ್ಲ. ಅವನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಗೌರಿ ಮೀನು. 2ನೇ ಗೌರಿ ಮೀನು ಸಿಕ್ಕಿದೆ ಗೈಸ್. ಎಷ್ಟು ದೊಡ್ಡದಿದೆ ನೋಡಿ, ಎಲ್ಲ ಪ್ಯೂರ್ ಆಗಿದೆ. ಕಲರ್ ನೋಡಿ ಅದ್ರದ್ದು ಸುಕ್ಕತ್ತಾಗಿದೆ. ಅದ್ರಲ್ಲಿ ಹಾಕ್ತಿದೀವಿ ನೋಡಿ. ಈಗ 3ನೇ ಮೀನು ಸಿಕ್ಕಿರೋದು. ಟೋಟಲ್ ಅಲ್ಲಿ 2 ಇದೆ, ಇದ್ರಲ್ಲಿ 1 ಹಾಕ್ತಿದೀವಿ. 3 ಮೀನು ನೋಡ್ರಿ. ಇವನು ಸಿಕ್ಕಾಪಟ್ಟೆ ಫೇಮಸ್ ಅಂದೇ ತಾನೆ. ನಾನು ಆಗ್ಲೇ ಹಿಡ್ಕೊಂಡ್ ಬಂದಾಗ ಮೀನು ಹಿಡಿತಾನೆ ಅಂತ. ಸಕ್ಕತ್ತಾಗಿಡ್ದ. ಅಟ್ಟ ಹಿಡಿದಿರೋ ಹೊರತು ಕಾಲಿಗೆಲ್ಲ ಏಟ್ ಬಿದ್ದಿದೆ. ಇನ್ನೊಂದು ಗೌರಿ ಮೀನು. ರುದ್ರೇಶ್ ಹಿಡ್ದಿರೋದು ನೋಡಿ ಹೆಂಗ್ ಆಗ್ತಿದೆ ಅಂತ. ಎತ್ತಿನ ಮೋಟವ್ರೆ ಎಲ್ಲದಕ್ಕೂ ದೊಡ್ಡದು. ಇನ್ನೊಂದು ಇವಿ ಕೂಡ ಗೌರಿ. ಇದು ಕತ್ರ ಗೌರಿ ಬೇರೆ. ಅದ್ಯಾವುದು? ಆಲ್ರೆಡಿ ಇವೆಲ್ಲ ಟರ್ಕೋಸ್ ಆಗಿದಾವೆ, ಕಲ್ಡಾಗಿದ್ದಾವೆ ಇವೆಲ್ಲ. ನಿಮ್ಮ ಅಮ್ಮನ ಪಿಂಡ.
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಇದು ನೋಡಿ, ಇದು ಬದುಕಿದೆ, ಯಾಕಂದ್ರೆ ಇದು ಸತ್ತಿಲ್ಲ ನೋಡಿ. ಇದು ಒಂಥರ ಜಾತಿ ಯಾವ ಥರ ಅಂದರೆ ಇದು ಮುರುಗೋಡಿದು.